ಮಧ್ಯಾಹ್ನದ ಶುಭಾಶಯಗಳು ವಿದ್ಯಾರ್ಥಿಗಳೇ. ನಿನ್ನೆ ಒಂದು ಅವಧಿಯಲ್ಲಿ ಮುಗಿದಿರ್ತಕ್ಕಂಥ ಗದ್ಯ ಭಾಗವನ್ನು ಇವತ್ತು ನಾವು ಆ ಗದ್ಯ ಭಾಗದ ಒಂದು ಪ್ರಶ್ನೋತ್ತರಗಳನ್ನು ಇವಾಗ ಚರ್ಚೆ ಮಾಡೋಣ. ಈ 5ನೇ ಭಾಗದ ಗದ್ಯ 5ರ ಒಂದು ಪ್ರಶ್ನೋತ್ತರಗಳ ಚರ್ಚೆ ಇವಾಗ ನೋಡೋಣ. ಕಾಫಿ ಕಪ್ಪು ಅನ್ನೋದು ಗದ್ಯ ಭಾಗವನ್ನು ಮುಗಿಸಿದ್ದೇವೆ. ಕಾಫಿ ಕಪ್ಪು ಅಂತ ಹೇಳಿ ಕಾಫಿ ಕಪ್ಪು ಇಲ್ಲಿ ಗದ್ಯವನ್ನು ನೋಡಿದ್ರೆ ಗುರುರಾಜ್ ಕರ್ಜಿಯವರು ಗುರು ಮತ್ತು ಶಿಷ್ಯರ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ ಹೇಗಿತ್ತು, ಹಾಗೆಯೇ ಗುರು ವಿದ್ಯಾರ್ಥಿಗಳ ಒಂದು ಸಮಸ್ಯೆಗೆ ಹೇಗೆ ಏನಂದ್ರೆ ಉತ್ತರವನ್ನ ಇಲ್ಲಿ ಕಾಫಿ ಮತ್ತು ಕಪ್ಪಿನ ಮೂಲಕವಾಗಿ ನೀಡಿದರು ಅನ್ನೋದನ್ನ ನಾವಿಲ್ಲಿ ಈ ಒಂದು ಅಧ್ಯಾಯದಲ್ಲಿ ನೋಡಿದ್ದೀವಿ. ಇವತ್ತು ಪ್ರಶ್ನೋತ್ತರಗಳ ಚರ್ಚೆಯನ್ನ ನೋಡೋಣ. ಇವಾಗ ನೋಡ್ರಿ, ಒಂದು ವಾಕ್ಯದ ಒಂದು ಉತ್ತರಗಳನ್ನ ಇವಾಗ ನೋಡೋಣ. ಮೊದಲನೇ ಪ್ರಶ್ನೆ, ಹೆಡ್ ಮಾಸ್ತರು ಸಂತೋಷಗೊಂಡದ್ದು ಏಕೆ? ಹೆಡ್ ಮಾಸ್ತರು ಸಂತೋಷಗೊಂಡದ್ದು ಏಕೆ ಅಂತ ಇದ್ದಿಲ್ಲ. ಅವಾಗ ಉತ್ತರ ಏನ್ ಬರಬೇಕಪ್ಪ ಅಂದ್ರೆ, ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಮನೆಗೆ ಹೋದರು, ಅವರನ್ನ ಕಂಡು ಇಲ್ಲೇ ಹೆಡ್ ಮಾಸ್ತರು ಸಂತೋಷಗೊಂಡರು ಅಂತ ಹೇಳ್ಬೇಕಿಲ್ಲ. ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳು ಹೆಡ್ ಮಾಸ್ಟರ್ ಮನೆಗೆ ಹೋದರು, ಅವರನ್ನು ಕಂಡು ಹೆಡ್ ಮಾಸ್ತರ್ ಸಂತೋಷಗೊಂಡರು ಅಂತ ಹೇಳಿ ಇದಕ್ಕೆ ಉತ್ತರ ಹೇಳಬೇಕು. ಇನ್ನು ಎರಡನೇ ಪ್ರಶ್ನೆ, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು ಅಂತ ಹೇಳ್ಬೇಕಲ್ಲ. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಇನ್ನು ಮೂರನೇದಾಗಿ, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಅಂತ ಹೇಳಿದಾಗ ಇದಕ್ಕೆ ಉತ್ತರ ಹೇಗೆ ಹೇಳ್ಬೇಕಪ್ಪ ಅಂದ್ರೆ, ಉತ್ತಮವಾದುದನ್ನೇ ಪಡೆಯಬೇಕೆನ್ನುವ ಆಸೆಯೇ ಏನಪ್ಪ ಅಂದ್ರೆ ಜೀವನದ ತೊಂದರೆಗೆ ನಿಜವಾದ ಕಾರಣ ಎಂದು ಗುರುಗಳು ಹೇಳಿದರು. ಉತ್ತಮವಾದುದನ್ನೇ ಪಡೆಯಬೇಕೆಂಬ ಆಸೆ ಏನಪ್ಪ ಅಂದ್ರೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಎಂದು ಗುರುಗಳು ಹೇಳಿದರು. ಹಾಗೆಯೇ ನಾಲ್ಕನೇ ಪ್ರಶ್ನೆ, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು? ಗುರುಗಳು ಹೇಳಿದಂತೆ ಕಾಫಿ ಜೀವನದ ಪ್ರತೀಕ, ಹಾಗೇನೆ ಹಣ, ಅಂತಸ್ತು, ಅಧಿಕಾರ ಇವೆಲ್ಲವೂ ಕಪ್ಪಿನ ಪ್ರತೀಕಗಳಾಗಿವೆ ಅಂತ ಹೇಳಬೇಕು. ಇನ್ನು 5ನೇ ಪ್ರಶ್ನೆ, ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು? ಗುರುಗಳು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನ ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಅಂತ ಹೇಳ್ಬೇಕಿಲ್ಲಿ. ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನ ದುರ್ದೈವದ ಸಂಗತಿ ಎಂದು ಬಣ್ಣಿಸಿದರು ಅಂತ ಹೇಳ್ಬೇಕು. ಇನ್ನು 6ನೇ ಪ್ರಶ್ನೆ, ಗುರುರಾಜ್ ಕರಸ್ಗೆ ಅವರ ಅಂಕನ ಬರಹದ ಶೀರ್ಷಿಕೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಗುರುರಾಜ್ ಕರಸ್ಗೆ ಅವರ ಅಂಕನ ಬರಹದ ಶೀರ್ಷಿಕೆ ಕರುಣಾಳು ಬಾ ಬೆಳಕೆ ಅಂತ ಹೇಳಿ, ಕರುಣಾಳು ಬಾ ಬೆಳಕೆ ಅಂತ ಹೇಳಿ ಇವರ ಅಂಕನಗ ಒಂದು ಬರಹದ ಶೀರ್ಷಿಕೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನ ನೋಡೋಣ. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಬಳಿ ಯಾವ ವಿಚಾರಗಳನ್ನ ಹೇಳಿಕೊಳ್ಳುತ್ತಿದ್ದರು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಅದಕ್ಕೆ ಉತ್ತರ ಹೇಗೆಲ್ಲ ಹೇಳಬೇಕಪ್ಪ ಅಂದ್ರೆ, ಒಂದಲ್ಲ ಒಂದು ತಕರಾರು, ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ಅನೇಕ ತೊಂದರೆಗಳ ಒಂದು ಸರಮಾಲೆಯನ್ನ ಬಂದಿರತಕ್ಕಂಥ ಏನಪ್ಪ ಅಂದ್ರೆ ಹಿರಿಯ ವಿದ್ಯಾರ್ಥಿ ಹೆಡ್ ಮಾಸ್ತರ್ ಬಳಿ ಈ ತರ ಅನೇಕ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರು ಅಂತ ಹೇಳ್ಬೇಕಿಲ್ಲ. ಇನ್ನು 2ನೇ ಪ್ರಶ್ನೆ,
ಹೆಡ್ ಮಾಸ್ತರ್ ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ ನೋಡಲಿ. ಹೆಡ್ ಮಾಸ್ಟರ್ ತಂದಿಟ್ಟ ಟ್ರೇನಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತವು ಚೈನಾ ಪಿಂಗಾಣಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳಿದ್ದವು ಅಂತ ಹೇಳಿ ಇಷ್ಟು ಹೇಳಿದ್ರೆ ಸಾಕು. ಇನ್ನ ಮೂರನೇ ಪ್ರಶ್ನೆ ನೋಡ್ರಿ, ಹೆಡ್ ಮಾಸ್ತರ್ ಮಕ್ಕಳಿಗೆ ಏನೆಂದು ಹೇಳಿ ಅಡಿಗೆ ಮನೆಗೆ ಹೋದರು? ಹೆಡ್ ಮಾಸ್ತರ್ ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಹೆಡ್ ಮಾಸ್ತರ್ ಮಕ್ಕಳಿಗೆ ಏನೆಂದು ಹೇಳಿ ಅಡುಗೆ ಮನೆಗೆ ಹೋದರು ಅಂತ ಹೇಳಿ ಏನಪ್ಪಾ ಅಂದ್ರೆ ಇಲ್ಲಿ ಮಕ್ಕಳೇ ಒಂದು 5 ನಿಮಿಷ ಇರಿ, ನಿಮ್ಗೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು, ಆದರೆ ನನ್ನ ಕಾಫಿ ಕೂಡ ಚೆನ್ನಾಗಿ ಇರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಅಂತ ಹೇಳಿ ಇಷ್ಟು ಹೇಳಿದ್ರೆ ಸಾಕು. ಇನ್ನು ನಾಲ್ಕನೇ ಪ್ರಶ್ನೆ, ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಭಗವಂತ ಕೊಟ್ಟ ಈ ಬದುಕನ್ನ ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಅಂತ ಹೇಳಿ ನಾಲ್ಕನೇ ಪ್ರಶ್ನೆ ಅದ ಇಲ್ಲಿ ಇದಕ್ಕೆ ಉತ್ತರವನ್ನು ಹೀಗೆ ಹೇಳ್ಬೇಕು ಅಂದ್ರೆ, ಭಗವಂತ ಕೊಟ್ಟ ಈ ಜೀವನವನ್ನ ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನ ಮರೆಯಬೇಡಿ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರ್ಲಿಕ್ಕಿಲ್ಲ, ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿ ಆಸ್ವಾದಿಸಿ ಎಂದು ಗುರುಗಳು ಹೇಳಿದರು ಅಂತ ಹೇಳಿ ಹೇಳಬೇಕು. ಇನ್ನೊಮ್ಮೆ ನೋಡಲಿ, ಭಗವಂತ ಕೊಟ್ಟ ಈ ಜೀವನವನ್ನ ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನ ಮರೆಯಬೇಡಿ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ, ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿ ಆಸ್ವಾದಿಸಿ ಎಂದು ಗುರುಗಳು ಹೇಳಿದರು ಅಂತ ಹೇಳಿ ಇಷ್ಟು ಉತ್ತರವನ್ನ ನಾವು ಹೇಳಬೇಕು. ಇನ್ನು 8ನೇ ವಾಕ್ಯದ ಒಂದು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡ್ರಿ, ಗುರುಗಳು ಸುಖ ಜೀವನದ ಪಾಠವನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು ಅಂತ ಹೇಳಿ ಪ್ರಶ್ನೆ ಇದೆ. ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ಹೇಗೆ ಹೇಳಬೇಕು ಅಂದ್ರೆ, ಇಲ್ಲಿ ಮನೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಲ್ಲೇ ಒಂದಲ್ಲ ಒಂದು ತಕರಾರು, ಎಲ್ಲ ಕಡೆ ವ್ಯಾಪಾರ ಬೇಕಂದ್ರೆ ಕಡಿಮೆ ಆಗ್ತಾ ಇದೆ, ರೂಪಾಯಿ ಬೆಲೆ ಕುಸಿತಾ ಇದೆ, ಹಾಗೇನೆ ಹಣಕ್ಕೆ ಬೆಲೆ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿದೆ. ಹೀಗೆಲ್ಲ ಅನೇಕ ಪ್ರಶ್ನೆಗಳ ಸರಮಾಲೆಯನ್ನ ಏನಂತಂದ್ರೆ ಗುರುಗಳ ಹತ್ರ ಏನಂತಂದ್ರೆ ಹೇಳಿದಾಗ ಗುರುಗಳು ಒಂದಿಷ್ಟು ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದು 5 ನಿಮಿಷ ನಿಮ್ಗೆಲ್ಲ ಒಳ್ಳೆ ಕಾಫಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪಾತ್ರೆಯಲ್ಲಿ ಕಾಫಿಯನ್ನ ಮಾಡಿಕೊಂಡು ಬರ್ತಾರೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಟ್ರೇನಲ್ಲಿ 30 ರಿಂದ 35 ಕಪ್ಪುಗಳನ್ನ ಆರಿಸ್ಕೊಂಡು ಬರ್ತಾರೆ. ಹಾಗೇನೇನಪ್ಪ ಅಂದ್ರೆ ಕಪ್ಪುಗಳು ವಿಧ ವಿಧವಾಗಿರ್ತಕ್ಕಂಥ ಕಪ್ಪುಗಳಿದ್ದು, ಅದರಲ್ಲಿ ಕೆಲವೊಂದು ಏನಪ್ಪ ಬೆಲೆ ಬಾಳ್ತಕ್ಕಂಥ ಚೈನಾ ಪಿಂಗಾಣಿಗಳು, ಆಮೇಲೆ ಇನ್ನು ಕೆಲವು ಗಾಜಿನವು, ಆಮೇಲೆ ಇನ್ನು ಕೆಲವೊಂದು ಅದರಲ್ಲಿ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಏನು ಬೆಲೆ ಬಾಳದ ಒಂದು ಗಾಜಿನ ಕಪ್ಪುಗಳು, ಆಮೇಲೆ ಸ್ಟೀಲಿನ ಲೋಟಗಳು ಕೂಡ ಇದ್ದವು. ಆವಾಗ ವಿದ್ಯಾರ್ಥಿಗಳು ತಮಗೆ ಯಾವ ಬೇಕು ಅವು ಏನಂದ್ರೆ ಉತ್ತಮವಾಗಿರ್ತಕ್ಕಂಥ ಕಪ್ಪುಗಳನ್ನ ತೆಗೆದುಕೊಂಡು ಹೋಗಿ ಅವರು ಕಾಫಿಯನ್ನು ಹಾಕಿಕೊಂಡು ಸೇವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುರುಗಳು ಮಾತಾಡ್ತಾರೆ. ಅವ್ರು ಹೇಳ್ತಾರಲ್ಲಿ, ನಾನು ನೋಡ್ತಿದ್ದೆ ಮೊದಲೇ ಹೋದವನು ಏನಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಕಪ್ಪುಗಳನ್ನ ಹಾಕೊಂಡ, ನಂತರದಲ್ಲಿ ಹೋದವರು ಕೂಡ ಏನಂತಂದ್ರೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿರ್ತಕ್ಕಂಥ ಕಪ್ಪುಗಳನ್ನ ಹಾಕೊಂಡ್ರಿ. ಇದೇ ಏನಂದ್ರೆ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದನ್ನೇ ಪಡೆಯಬೇಕೆಂಬ ಆಸೆ ಏನಂದ್ರೆ ನಮ್ಮ
ನಮ್ಮೆಲ್ಲ ತೊಂದರೆಗಳ ಕಾರಣ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಇಲ್ಲಿ ಕಾಫಿ ಅಂದ್ರೆ ಜೀವನ, ಆಮೇಲೆ ಜೀವನದಲ್ಲಿ ಬರ್ತಕ್ಕಂಥ ಈ ಹಣ, ಅಧಿಕಾರ, ಅಂತಸ್ತು ಇವುಗಳೆಲ್ಲ ಕಪ್ಪುಗಳಿದ್ದಂತೆ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಜೀವನವನ್ನ ನಾವು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ನಾವು ಜೀವನವನ್ನ ಮರೆಯಬೇಡಿ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿರ್ಲಿಕ್ಕಿಲ್ಲ, ಆದರೆ ಸಿಕ್ಕಿರುವುದನ್ನೇ ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಕಪ್ಪುಗಳ ಚಿಂತೆ ಬೇಡ, ಕಾಫಿಯನ್ನ ಆಸ್ವಾದಿಸಿ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಿರಪ್ಪ ಅಂದ್ರೆ ಸುಖ ಜೀವನದ ಒಂದು ಪಾಠವನ್ನ ಮನವರಿಕೆ ಮಾಡಿಕೊಟ್ಟರು ಅಂತ ಹೇಳಿ ಈ ತರ ಉತ್ತರವನ್ನ ನಾವಿಲ್ಲಿ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ನೋಡಿರೋದು, ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ ಅಂದಿದ್ದಾರೆ ಇಲ್ಲಿ. ಇದು ನಿಮ್ಮ ಒಂದು ತಾರ್ಕಿಕವಾಗಿರ್ತಕ್ಕಂಥ ಒಂದು ಆಲೋಚನೆಗೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಅಂದ್ರೆ ಸುಖ ಜೀವನ ಏನಂದ್ರೆ ಹೊರಗಿದೆ ಅನ್ನೋರು ಯಾವ ರೀತಿ ಅನ್ನೋದನ್ನ ಚರ್ಚೆ ಮೂಲಕವಾಗಿ ಅಲ್ಲಿ ಹೇಳಬೇಕು. ಆಮೇಲೆ ಸುಖ ಜೀವನ ನಿಜವಾಗಿರ್ತಕ್ಕಂಥ ಸುಖ ಜೀವನ ವ್ಯಕ್ತಿಯ ಒಂದು ಏನಂದ್ರೆ ಒಳಗಿದೆ ಅಂದಾಗ ಯಾವ ರೀತಿಯಾಗಿದೆ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡಿ ಅದರ ಮೂಲಕವಾಗಿ 8ನೇ ವಾಕ್ಯದ ಉತ್ತರವನ್ನ ಬರೆಯಿರಿ. ಇನ್ನು ಸಂದರ್ಭದೊಡನೆ ವಿವರಿಸಿ ನೋಡ್ರಿ. ಇಲ್ಲಿ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ ಅಂತ ಹೇಳಿ ಇಲ್ಲಿ ಪಾಠ ಕಾಫಿ ಕಪ್ಪು, ಲೇಖಕರು ಗುರುರಾಜ್ ಕರಸ್ಗಿ, ಆಕರ ಕರುಣಾಳು ಬಾ ಬೆಳಕಿ ಅಂತ ಹೇಳಬೇಕು. ಇಲ್ಲಿ ಸಂದರ್ಭ ಗುರು ಮತ್ತು ಶಿಷ್ಯರ ನಡುವೆ ಇರತಕ್ಕಂಥ ಒಂದು ಅನ್ಯೋನ್ಯ ಸಂಬಂಧವನ್ನ ಕುರಿತು ಲೇಖಕರು ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲಿ. ಅವಾಗ ಅದರ ಒಂದು ವಿವರಣೆಯನ್ನು ಹೇಗೆ ಹೇಳ್ತೀವಪ್ಪ ಅಂದ್ರೆ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರ ಮನೆಗೆ ಹೋದರು. ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯಿತು. ಹೀಗೆ ಏನಪ್ಪ ಅಂದ್ರೆ ಆ ಸಂತೋಷವಾಗಿರ್ತಕ್ಕಂಥ ಕ್ಷಣವನ್ನ ಲೇಖಕರು ಹೇಗೆ ವರ್ಣನೆ ಮಾಡ್ತಾರಪ್ಪ ಅಂದ್ರೆ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳು ಹೆಚ್ಚು ಪ್ರಿಯರಾಗಿರುತ್ತಾರೆ ಎಂದು ಹೀಗೆ ವಿವರಿಸಿದ್ದಾರೆ ಅಂತ ಹೇಳಿ ಹೇಳ್ಬೇಕಲ್ಲಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳಿ ಇಲ್ಲಿ. ಇದು ಪಾಠ ಕಾಫಿ ಕಪ್ಪು, ಲೇಖಕರು ಗುರುರಾಜ್ ಕರಸ್ಗಿ, ಆಕರ ಕರುಣಾಳು ಬಾ ಬೆಳಕಿ ಅಂತ ಹೇಳ್ತೀವಿ. ಇಲ್ಲಿ ಸಂದರ್ಭವನ್ನ ಹೇಗೆ ಹೇಳ್ತೀವಿ ಅಂದ್ರೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನ ಅಲ್ಲೇ ಸುರಿಸುತ್ತಿರುವಾಗ ಅಥವಾ ಅನೇಕ ಪ್ರಶ್ನೆಗಳನ್ನ ಅಲ್ಲೇ ಹೇಳ್ತಾ ಇರುವಾಗ, ಚರ್ಚಿಸ್ತಾ ಇರುವಾಗ ಇಲ್ಲಿ ಗುರುಗಳು ಈ ಮೇಲಿನಂತೆ ಹೇಳಿದರು ಅಂತ ಹೇಳ್ಬೇಕಲ್ಲಿ. ಅವಾಗ ವಿವರಣೆಯನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಹೇಳ್ಬೇಕಲ್ಲಿ. ವಿವರಣೆಯನ್ನ ಅಲ್ಲೇ ಹೀಗೆ ಹೇಳ್ಬೇಕಲ್ಲಿ. ಹೆಡ್ ಮಾಸ್ತರ ಮನೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅನೇಕ ಒಂದು ಪ್ರಶ್ನೆಗಳ ಒಂದು ಏನಂದ್ರೆ ಅಥವಾ ಅನೇಕ ತೊಂದರೆಗಳ ಒಂದು ಸರಿಮಾಲನೆ ಏನಂದ್ರೆ ಅಲ್ಲೇ ಬೆಳೀತಾ ಇತ್ತು. ಆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಹೆಡ್ ಮಾಸ್ತರು ಮಕ್ಕಳಿಗೆ ಒಂದು 5 ನಿಮಿಷ ಇದೆ, ನಿಮ್ಗೆಲ್ಲ ಒಳ್ಳೆ ಕಟ್ ಮಾಡಿಕೊಂಡು ಬರುತ್ತೇನೆ. ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಯಿತು, ಆದರೆ ನನಗೆ ಕಾಫಿ ಕೂಡ ತುಂಬಾ ಚೆನ್ನಾಗಿ ಬರುತ್ತದೆ ಎಂದು ನಕ್ಕು ಅಡುಗೆ ಮನೆಗೆ ಹೋದರು ಅಂತ ಹೇಳಿ ಈ ತರ ಉತ್ತರವನ್ನ ಅಲ್ಲಿ ಹೇಳ್ಬೇಕು. ಏನ ಮೂರನೇ ಪ್ರಶ್ನೆ ನೋಡ್ರಿ, ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಅಂತ ಹೇಳಿ ಪ್ರಶ್ನೆ ಇದೆ. ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಎಂದು ಏನಂದ್ರೆ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಪಾಠ ಕಾಫಿ ಕಪ್ಪು, ಲೇಖಕರು ಗುರುರಾಜ್ ಕರಸ್ಗಿ, ಆಕರ ಕರುಣಾಳು ಬಾ ಬೆಳಕಿ ಅಂತ ಹೇಳ್ತೀವಿ. ಇಲ್ಲಿ ಸಂದರ್ಭವನ್ನು ಹೇಗೆ ಹೇಳ್ತೀವಪ್ಪ ಅಂದ್ರೆ ಗುರುಗಳು ಕಾಫಿ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಬಂದು ಏನಂದ್ರೆ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳಿದರು, ಈ ಮೇಲಿನಂತೆ ಹೇಳಿದರು ಅಂತ ಹೇಳ್ಬೇಕಿಲ್ಲ. ಕಾಫಿ ಮಾಡಿ ಒಂದು ಪಾತ್ರೆಯಲ್ಲಿ ಕಾಫಿಯನ್ನು ತಂದಿಟ್ಟು ಹೀಗೆ ಹೇಳಿದರು ಅಂತ ಹೇಳ್ಬೇಕಿಲ್ಲ. ಅವಾಗ ವಿವರಣೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೇಗೆ ಬರೀಬೇಕಪ್ಪ ಅಂದ್ರೆ
ಗುರುಗಳು 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಕಾಫಿಯನ್ನು ತಂದಿಟ್ರು. ಆಮೇಲೆ ಒಂದೆರಡು ಟ್ರೈನಲ್ಲಿ 30ರಿಂದ 35 ಕಪ್ಗಳು ತಂದಿಟ್ಟರು. ಏನಂದ್ರೆ ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂಥವು ಚೈನಾ ಪಿಕಾನಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳಿದ್ದವು. ಅವಾಗ ವಿದ್ಯಾರ್ಥಿಗಳಿಗೆ ಏನಂದ್ರೆ ತಂದಿರ್ತಕ್ಕಂಥ ಕಪ್ಪುಗಳನ್ನ ಏನಂದ್ರೆ ನೀವೇ ಕಾಫಿ ಹಾಕಿಕೊಳ್ಳಿ, ಆಮೇಲೆ ಕುಳಿತು ಮಾತನಾಡೋಣ ಎಂದು ಗುರುಗಳು ಅಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದರು ಅಂತ ಹೇಳಿ ಹೇಳ್ಬೇಕಲ್ಲಿ. ಇನ್ನು 4ನೇ ಪ್ರಶ್ನೆ ನೋಡ್ರಿ, ಇಲ್ಲಿ 4ನೇ ಒಂದು ಸಂದರ್ಭ. ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ? ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ? ಇಲ್ಲಿ ಪಾಠ ಕಾಫಿ ಕಪ್ಪು, ಲೇಖಕರು ಗುರುರಾಜ್ ಕರಸ್ಗಿ, ಆಕರ ಕರುಣಾಳು ಬಾ ಬೆಳಕೆ ಅಂತ ಹೇಳ್ತೀವಿ ಇಲ್ಲಿ. ಹಾಗೇನೆ ಇಲ್ಲಿ ಸಂದರ್ಭ, ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಉತ್ತರ ಎಲ್ಲರೂ ಅಂದ್ರೆ ಹಳೆ ವಿದ್ಯಾರ್ಥಿಗಳು ಮತ್ತು ಗುರುಗಳು ಕಾಫಿಯನ್ನ ಏನಪ್ಪ ಅಂದ್ರೆ ಸೇವಿಸುವ ಸಂದರ್ಭದಲ್ಲಿ ಗುರುಗಳು ಈ ಮೇಲಿನಂತೆ ಹೇಳಿದರು ಅಂತ ಹೇಳ್ಬೇಕಲ್ಲಿ. ವಿವರಣೆ ಏನ್ ಮಾಡ್ತೀವಪ್ಪ ಅಂದ್ರೆ ಹೀಗೆ ಹೇಳ್ಬೇಕಲ್ಲಿ. ಅಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ಗುರುಗಳು ಕಾಫಿಯನ್ನ ಏನಪ್ಪ ಅಂದ್ರೆ ಒಂದು ಪಾತ್ರೆಯಲ್ಲಿ ತಂದಿಟ್ಟಾಗ ಎಲ್ಲರೂ ಕಾಫಿ ಕುಡಿತಿರೋ ಕಪ್ಪುಗಳನ್ನ ಆಯ್ದುಕೊಂಡು ಕಾಫಿ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಕಾಫಿ ಕುಡಿತಿರುವಾಗ ಗುರುಗಳು ಹೀಗೆ ಹೇಳ್ತಾರೆ, ನೀವು ಗಮನಿಸಿದ್ರ ಎಲ್ಲ ನೀವೆಲ್ಲ ಎಂಥ ಕಪ್ಪುಗಳನ್ನು ಆರಿಸಿಕೊಂಡಿದ್ದೀರಿ? ನಾನು ನೋಡುತ್ತಿದ್ದೆ, ಮೊದಲು ಹೋದವನೇನಪ್ಪ ಅಂದ್ರೆ ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನ ಆರಿಸಿಕೊಂಡ, ಅಂತೆ ಏನಪ್ಪ ಅಂದ್ರೆ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನ ಅಲ್ಲಿಯೇ ಬಿಟ್ಟು ಬಂದಿದ್ದೀರಿ ಎಂದು ಈ ರೀತಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೇಳ್ತಾರೆ ಅಂತ ಹೇಳ್ಬೇಕಲ್ಲಿ. ಇನ್ನ 5ನೇದು, ಭಗವಂತ ನಿಮಗೆ ಜೀವನ ಎನ್ನುವ ಕಾಪಿ ಕೊಟ್ಟಿದ್ದಾನೆ. ಭಗವಂತ ಇಲ್ಲಿ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅಂತ ಐತಿ ಪ್ರಶ್ನೆ. ಇಲ್ಲಿ ಉತ್ತರವನ್ನ ಹೇಗೆ ಹೇಳ್ಬೇಕಪ್ಪ ಅಂದ್ರೆ ಪಾಠ ಕಾಫಿ ಕಪ್ಪು, ಲೇಖಕರು ಗುರುರಾಜ್ ಕರ್ಸ್ಗಿ, ಆಕರ ಕರುಣಾಳು ಬಾ ಬೆಳಗ್ಗೆ ಅಂತ ಹೇಳ್ತೀವಿ ಇಲ್ಲಿ. ನೋಡ್ರಿ, ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅಂದಾಗ ಇಲ್ಲಿ ಸಂದರ್ಭವನ್ನು ಹೇಗೆ ಹೇಳಬೇಕು ಅಂದ್ರೆ ಸಂದರ್ಭ, ಭಗವಂತ ಕೊಟ್ಟ ಬದುಕನ್ನ ಯಾವ ರೀತಿ ನಡೆಸಬೇಕೆಂದು ಲೇಖಕರು ತಮ್ಮ ವಿದ್ಯಾರ್ಥಿಗಳಿಗೆ ಹೀಗೆ ಹೇಳಿದರು ಅಂತ ಹೇಳ್ಬೇಕಿಲ್ಲ. ಇದಕ್ಕೆ ವಿವರಣೆಯನ್ನು ಹೇಗೆ ಹೇಳಬೇಕು ಅಂದ್ರೆ ಇಲ್ಲಿ ಭಗವಂತ ಕೊಟ್ಟ ಈ ಜೀವನವನ್ನ ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನ ಮರೆಯಬೇಡಿ. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಸಿಕ್ಕಿರ್ಲಿಕ್ಕಿಲ್ಲ, ಆದರೆ ಸಿಕ್ಕಿದ್ದುದರಲ್ಲಿ ಏನಂದ್ರೆ ಚೆನ್ನಾಗಿ ಆಸ್ವಾದಿಸಬೇಕೆನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿ ಆಸ್ವಾದಿಸಿ ಎಂದು ಗುರುಗಳು ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಜೀವನದ ಒಂದು ಪಾಠವನ್ನ ಇಲ್ಲಿ ಈ ರೀತಿಯಾಗಿ ಮನವರಿಕೆ ಮಾಡಿಕೊಟ್ಟರು ಅಂತ ಹೇಳಿ ನಾವೆಲ್ಲಿ ಹೇಳಬೇಕು. ಇನ್ನ ಬಿಟ್ಟಿರುವಾಗ ಒಂದು ಏನಂದ್ರೆ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ. ಮೊದಲನೇ ಒಂದು ಪ್ರಶ್ನೆ ನೋಡ್ರಿ, ಅದರಲ್ಲಿ ಹೆಡ್ ಮಾಸ್ತರು ತಾವೇ ಕಾಪಿ ಮಾಡಿದುದಕ್ಕೆ ಕಾರಣ ಅಂತ ಐತೀನಿ. ಹೆಡ್ ಮಾಸ್ತರು ತಾವೇ ಕಾಪಿ ಮಾಡಿದುದಕ್ಕೆ ಕಾರಣ ಅಂತಂದಾಗ ಮೊದಲನೇ ಒಂದು ಪ್ರಶ್ನೆ ಏನಿದೆ, ಮೊದಲನೇ ಒಂದು ಆಯ್ಕೆ ಹೆಂಡತಿ ಊರಿಗೆ ಹೋಗಿದ್ದರಿಂದ, 2ನೇದು ಹೆಂಡತಿ ತೀರಿ ಹೋಗಿದ್ದರಿಂದ, ಅಥವಾ 3ನೇದು ತಮ್ಮ ಕಾಫಿ ರುಚಿ ಇರುತ್ತದೆಂದು, ಆಮೇಲೆ ಈ ಕಾಫಿ ಮಾಡಲು ಬರುತ್ತದೆಂದು ತೋರಿಸಲು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಹೆಂಡತಿ ತೀರಿ ಹೋಗಿದ್ದರಿಂದ ಅಂತ ಅದಕ್ಕೆ ಪ್ರಶ್ನೆಗೆ ಉತ್ತರ ಆಗ್ತದನ್ನ. ಇನ್ನು 2ನೇ ಪ್ರಶ್ನೆ ನೋಡ್ರಲ್ಲಿ, ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಮನೆಗೆ ಬಂದಿದ್ದು. ಅದಕ್ಕೆ ಆಯ್ಕೆಗಳು: ಕಾಫಿ ಕುಡಿಯಲು, ಪಾಠ ಹೇಳಿಸಿಕೊಳ್ಳಲು,
ಈ ಕಷ್ಟ ಹೇಳಿಕೊಳ್ಳಲು, ಈ ಆರೋಗ್ಯ ವಿಚಾರಿಸಲು ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಷ್ಟ ಹೇಳಿಕೊಳ್ಳಲು ಅಂತ ಹೇಳ್ಬೇಕಲ್ಲಿ. ಇನ್ನು ಮೂರನೇದು, ಗುರುಗಳು ಹೇಳಿದಂತೆ ಕಾಫಿ ಟಿಮ್ ಇದ್ದಂತೆ ಅಂತ ಐತಿಲ್ಲಿ. ಇದಕ್ಕೆ ಆಯ್ಕೆಗಳು ಜೀವನ, ಹಣ, ಅಂತಸ್ತು, ಅಧಿಕಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಕಾಫಿ ಅಂದ್ರೆ ಜೀವನ ಅಂತ ಹೇಳ್ಬೇಕು. ಇನ್ನು ಭಾಷಾದರ್ಶ ನೋಡ್ರಿ, ಕೆಳಗಿನ ಸಂಧಿ ಪದಗಳನ್ನ ಬಿಡಿಸಿ ಸಂಧಿ ಹೆಸರು ಹೇಳಿರಿ ಅಂತ ಅಂತಾರಲ್ಲಿ. ಇಲ್ಲಿ ಸಂಧಿಯ ಹೆಸರು ಹೇಳಿದಾಗ ವಿದ್ಯಾರ್ಥಿ ಅಂತ ಇದ್ದೀವಿ, ಇದನ್ನ ವಿದ್ಯಾರ್ಥಿ ಅಂತ ಹೇಳಿ ಬಿಡಿಸ್ತಾರೆ. ಇದನ್ನ ಯಾವ ಒಂದು ಸಂಧಿ ಅಂತ ಹೇಳ್ತೀವಿ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ನಾವು. ಸವರ್ಣ ದೀರ್ಘ ಸಂಧಿ. ಹಾಗೇನೆ ಎರಡನೇದು ಅತ್ಯಂತ ಅಂತ ಐತಿ, ಇದನ್ನ ಅತ್ಯಧಿಕ ಅಂತ ಹೇಳಿ ಹೇಳ್ತಾರೆ. ಇದನ್ನ ಎನ್ ಸಂಧಿ ಅಂತ ಹೇಳಲಾಗ್ತದೆ, ಎನ್ ಸಂಧಿ. ಹಾಗೇನೆ ಮೂರನೇದು ಒಂದೆರಡು ಅಂತ ಹೇಳಿ ಐತಿ, ಒಂದೆರಡು, ಒಂದು ಅದಕ್ಕೆ ಎರಡು, ಒಂದು ಅದಕ್ಕೆ ಎರಡು, ಒಂದೆರಡು. ಇದು ಲೋಪ ಸಂಧಿಗೆ ಉದಾಹರಣೆ ಆಗ್ತದೆ. ಹಾಗೇನೆ ಅತ್ಯುತ್ತಮ, ಅತ್ಯುತ್ತಮ ಇದನ್ನ ಹೆಂಗೆ ಬಿಡಿಸ್ಬೇಕಪ್ಪ ಅಂದ್ರೆ ಅತ್ಯಧಿಕ ಉತ್ತಮ, ಅತ್ಯಧಿಕ ಉತ್ತಮ, ಅತ್ಯುತ್ತಮ. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಎನ್ ಸಂಧಿನೇ ಉದಾಹರಣೆ ಆಗ್ತದೆ ಇಲ್ಲಿ. ಹಾಗೇನೆ ಮತ್ತೊಬ್ಬ ಅಂತ ಐತಿ ಪ್ರಶ್ನೆ. ಮತ್ತೊಬ್ಬ ಇಲ್ಲಿ ಮತ್ತು ಅದಕ್ಕೆ ಒಬ್ಬ ಅಂತ ಹೇಳಿ ಬಿಡಿಸ್ಬಿಡ್ಬೇಕು ಇಲ್ಲಿ. ಮತ್ತು ಅದಕ್ಕೆ ಒಬ್ಬ, ಮತ್ತೊಬ್ಬ. ಇದು ಕೂಡ ಲೋಪ ಸಂಧಿಗೆ ಉದಾಹರಣೆ ಆಗ್ತದೆ. ಈ ತರ ಸಂಧಿಗಳನ್ನ ಹೇಳ್ತೀವಿ. ಇನ್ನು ವಿರುದ್ಧಾರ್ಥಕ ಪದಗಳು ನೋಡ್ರಿ, ಹಳೆಯ ಅಂತ ಐತಿಲಿ, ಹಳೆಯ. ಇದರ ವಿರುದ್ಧಾರ್ಥಕ ಪದ ಹೊಸದು ಅಂತ ಹೇಳ್ತೀವಿ ಇಲ್ಲಿ. ಆಸೆ, ನಿರಾಶೆ, ಸಂತೋಷ, ದುಃಖ, ರುಚಿ. ರುಚಿಯ ಒಂದು ವಿರುದ್ಧಾರ್ಥಕ ಪದ ನಾವು ಕಹಿ ಅಂತ ಹೇಳ್ಬೋದು. ಹಾಗೆ ಸಾಧಾರಣ, ಅಸಾಧಾರಣ. ಇನ್ನು ತತ್ಸಮ ತದ್ಭವಗಳು ನೋಡ್ರಿ, ಇಲ್ಲಿ ತತ್ಸಮ ತದ್ಭವಗಳು ತತ್ಸಮ ತದ್ಭವಗಳಲ್ಲಿ ವರ್ಷ ಎನ್ನುವುದು ವರುಷ. ಹಾಗೇನೆ ಆಸೆ ಎನ್ನುವುದು ಆಶೆ. ಆಮೇಲೆ ಸಂತೋಷ ಎನ್ನುವುದು ಸಂತಸ. ಹಾಗೇನೆ ಶಾಲೆ ಎನ್ನುವುದು ಶಾಲಾ ಅಂತ ಹೇಳಿ ಹೇಳ್ತೀವಿ ಇಲ್ಲಿ. ಅಂದ್ರೆ ಈ ತರ ಈ ತತ್ಸಮ ತದ್ಭವಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಸ್ವಂತ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನ ಬರೆಯಲಿ. ಆಮೇಲೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಲಿ ತಂದರೆ ಇಲ್ಲಿ ಕಪ್ ಇದೇನಪ್ಪ ಅಂದ್ರೆ ಲೋಟ ಅಂತ ಹೇಳ್ತೀವಿ. ಆಮೇಲೆ ಹೆಡ್ ಮಾಸ್ಟರ್, ಹೆಡ್ ಮಾಸ್ಟರ್ ಅಂದ್ರೆ ಮುಖ್ಯ ಗುರುಗಳು ಅಂತ ಹೇಳಿ ಹೇಳ್ಬೋದು ಇಲ್ಲಿ. ಸರಮಾಲೆ ಜೋಡು ನುಡಿ, ಬಿಸಿ ಬಿಸಿ ವಿರುಕ್ತಿ ಅಂತ ಹೇಳಲಾಗ್ತದೆ ಇಲ್ಲಿ. ಮಕ್ಕಳು ನಾಮಪದ, ಹೋದರು ಅನ್ನೋದು ಕ್ರಿಯಾಪದ. ಹಾಗೇನೆ
ಮತ್ತೊಬ್ಬ ಲೋಪಸಂಧಿ. ಹಾಗೇನೆ ಇಲ್ಲಿ ಅತ್ಯಂತ ಇದು ಎನ್ ಸಂಧಿ ಅಂತ ಹೇಳ್ಬೋದು. ಇನ್ನು ಜೀವನದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಜೀವನದಲ್ಲಿ ರುಚಿಯನ್ನು ದ್ವಿತೀಯ ಅಂತ ಹೇಳಿ ಹೇಳ್ಬೇಕಲ್ಲಿ. ಈ ತರ ಎಲ್ಲ ಪ್ರಶ್ನೋತ್ತರಗಳ ಭಾಷಾ ಭಾಷೆ ಮತ್ತು ಪ್ರಶ್ನೋತ್ತರಗಳನ್ನು ನೋಡಿದ ವಿದ್ಯಾರ್ಥಿಗಳೇ, ನಾಳಿನ ಒಂದು ಅವಧಿಯಲ್ಲಿ ಒಂದು ಹೊಸ ಒಂದು ಪಾಠವನ್ನ ನೋಡೋಣ. ಧನ್ಯವಾದಗಳು.